ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ವಿಭಾಗದಲ್ಲಿ ನಾವು ಬೆಳೆ ಮತ್ತು ಅದರ ಕೀಟ ನಿಯಂತ್ರಣದ ಬಗ್ಗೆ ನಾವು ಕಲಿಯುತ್ತೇವೆ. ಇದು ಅತ್ಯಂತ ಮುಖ್ಯವಾಗಿದೆ, ಏಕೆಂದರೆ ರೈತ ಹೆಚ್ಚಾಗಿ ಹಾನಿ ಕೀಟಗಳಿಂದ ಉಂಟಾಗುತ್ತದೆ. ಇದು ಕೆಲವೇ ಜನರಿಗೆ ತಿಳಿದಿದೆ. ನಾವು ನಮ್ಮ ಸಂಪೂರ್ಣ ಹೂಡಿಕೆ ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಕೀಟನಾಶಕಗಳು, ಹುಳುಗಳನ್ನು ಔಷಧಗಳಲ್ಲಿ ಬಳಸಲಾಗುತ್ತದೆ. ಇದರಿಂದಾಗಿ ಫಲಿತಾಂಶಗಳು ಸೂಕ್ತವಲ್ಲ. ನಿರೀಕ್ಷಿತ ಬೆಳೆ ಸಿಗುವ ಬದಲು ಬೆಳೆಗೆ ಹಾನಿಯಾಗುತ್ತದೆ. ಆದರೆ ನಮ್ಮ ಬೆಳೆ ನಷ್ಟ ದೊಡ್ಡ ಪ್ರಮಾಣದಲ್ಲಿ ಇದು ಕೀಟಗಳಿಂದ ಉಂಟಾಗುತ್ತದೆ. ಅರ್ಥಾತ್ ಒಂದು ವೇಳೆ ನಾವು 100ರಷ್ಟು ನಷ್ಟ ಉಂಟಾಗಿದೆ, ಈ 100 ರುಗಳಲ್ಲಿ 60 ರು ನಷ್ಟವು ಕೀಟಗಳಿಂದ ಆಗಿದೆ. ಎಂಜಲು ರಸಗೊಬ್ಬರಗಳ ಅಸಮರ್ಪಕ ನಿರ್ವಹಣೆಯಿಂದ 40ರಷ್ಟು ನಷ್ಟವಾಗಿದೆ. ಅರ್ಥಾತ್ ಕಳೆಗಳ ಕಾರಣದಿಂದಾಗಿ ಮತ್ತು ಬೆಳೆಗಳನ್ನು ನಾಶಪಡಿಸುವ ಕೀಟಗಳಿಂದ, ರಸ ಹೀರುವ ಕೀಟಗಳು ಅಥವಾ ಎಲೆ ತಿನ್ನುವ ಕೀಟಗಳು, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆ ನಷ್ಟವು ಕೀಟಗಳಿಂದ ಉಂಟಾಗುತ್ತದೆ. ಈ ಬಗ್ಗೆ ನಾವು ಸರಿಯಾಗಿ ಗಮನ ಹರಿಸುತ್ತಿಲ್ಲ. ಈ ಸಂದರ್ಭದಲ್ಲಿ ನಾವು ಯೋಚಿಸುವುದಿಲ್ಲ, ಏಕೆಂದರೆ ಪ್ರತಿಯೊಬ್ಬ ರೈತರು ಅವರ ಸ್ವಂತ ಮನೋರೋಗ ಎಂದು ಕರೆಯಬಹುದು ಅಥವಾ ಏನಾದರೂ ಹೆಚ್ಚು ಹೇಳಬಹುದು. ಏಕೆಂದರೆ ಕೀಟಗಳು ಬಂದ ನಂತರ ತನಗೆ ಕಾಣಿಸುತ್ತದೆ ಎಂದು ಪ್ರತಿಯೊಬ್ಬ ರೈತನು ಭಾವಿಸುತ್ತಾನೆ. ಏನಾದರೂ ಮಾಡುವುದರಿಂದ ನಾವು ಅವನ್ನು ಓಡಿಸುತ್ತೇವೆ. ಆದರೆ ಅವು ಬಂದ ನಂತರ ರಸ ಹೀರುವ ಕೀಟಗಳು ಅಥವಾ ಹಣ್ಣು ತಿನ್ನುವ ಕೀಟಗಳು ಬಂದಾಗ ನಮಗೆ ತಕ್ಷಣ ತಿಳಿಯುವುದರಿಂದ ಕೀಟಗಳ ಹಾವಳಿ ಇದೆಂದು ನಮಗೆ ತಿಳಿಯುತ್ತದೆ. ಅವು ಎಲೆಗಳನ್ನು ತಿನ್ನುತ್ತವೆ ಮತ್ತು ಈ ಕೀಟಗಳು ನಮಗೆ ಗೋಚರಿಸಿದ ನಂತರವೂ ಅವು ಬಂದ ನಂತರ ತಕ್ಷಣವೇ ಸಿಂಪಡಣೆ ಮಾಡುವುದರಿಂದ ಅವುಗಳನ್ನು ನಿಯಂತ್ರಿಸಲಾಗುತ್ತದೆ. ಆದರೆ ಬೆಳೆಗೆ ಕೀಟಗಳು ಸ್ಫೋಟದ ನಂತರ ನಿಯಂತ್ರಿಸಲು ಕಷ್ಟ. ಈ ರೀತಿಯ ಕೀಟಗಳನ್ನು ಪತ್ತೆ ಹಚ್ಚಲು ಸಹ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಇವುಗಳನ್ನು ಹೋಗಲಾಡಿಸಲು ಹಲವು ಬಾರಿ 3 ಬಗೆಯ ಕೀಟನಾಶಕಗಳನ್ನು ಖರೀದಿಸಿ ದುಡ್ಡು ಖರ್ಚು ಮಾಡಿ ಹಲವು ಬಾರಿ ಬಳಸಿದರೂ ಹೋಗುವುದಿಲ್ಲ. ಈ ರೀತಿಯಾಗಿ ಕೀಟಗಳು ಸಂಭವಿಸಿದ ನಂತರ ನೀವು ನಿಯಂತ್ರಿಸಲು ಬಯಸಿದ್ದರೂ ಅದು ಸಾಧ್ಯವಿಲ್ಲ. ಅದು ಸಾಧ್ಯವಿದ್ದರೂ ಅಷ್ಟೊತ್ತಿಗಾಗಲೇ ಸಾಕಷ್ಟು ಹಾನಿಯಾಗುತ್ತಿತ್ತು ಮತ್ತು ಆರ್ಥಿಕವಾಗಿಯೂ ಆಗುತ್ತಿತ್ತು. ಅಷ್ಟೇ ಅಲ್ಲ, ಬೆಳೆಯ ಆರೋಗ್ಯದ ಮೇಲೂ ದುಷ್ಟಪರಿಣಾಮ ಬೀರಲಿದ್ದು ಈ 2 ವಿಧಾನಗಳಿಂದ ಬೆಳೆಗೆ ಸಾಕಷ್ಟು ಹಾನಿಯಾಗುತ್ತದೆ. ಆದ್ದರಿಂದ ಈ ಕೀಟಗಳ ಪ್ರಭಾವ ಬೀರುವ ಮೊದಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಇದನ್ನು ನಾವು ಚೆನ್ನಾಗಿ ತಿಳಿದಿದ್ದರೆ ನಮ್ಮ ಸಂಭಾವ್ಯ ನಷ್ಟವು 60ರಷ್ಟು ಆಗಿರಬಹುದು. ಇದು ಕೀಟಗಳಿಂದ ಉಂಟಾಗುತ್ತದೆ. ಅಂದರೆ ಒಟ್ಟು ಉತ್ಪನ್ನದ 60ರಷ್ಟು ನಷ್ಟ ಸಂಭಾವ್ಯ ನಷ್ಟವಾಗುತ್ತದೆ. ಹೆಚ್ಚಿನ ಮಟ್ಟಿಗೆ ನಾವು ಅದನ್ನು ತಪ್ಪಿಸಬಹುದು ಮತ್ತು ಅದನ್ನು ಉಳಿಸಬಹುದು. ಹೆಚ್ಚು ಲಾಭ ಬರಬಹುದು. ಆದ್ದರಿಂದ ಪ್ರತಿಯೊಬ್ಬ ರೈತರಿಗೆ ಅವನು ಹೆಚ್ಚಿನ ನಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ಕೀಟಗಳಿಂದ ಉಂಟಾಗುತ್ತದೆ. ಈ ಕೀಟಗಳಿಂದಾಗಿ ಸಾಕಷ್ಟು ಹಾನಿಯಾಗುತ್ತದೆ. ಇದನ್ನು ರೈತರು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ಬೆಳೆಗಳಿಗೆ ಬರುವ ಕೀಟಗಳ ಹತೋಟಿಗೆ ಈ ಚಿಂತನೆಯಿಂದ ಹೊರಬರಬೇಕಿದೆ. ಅದು ಸಾಧ್ಯವಿಲ್ಲ. ಏಕೆ? ಇದನ್ನು ಸ್ಪಷ್ಟವಾಗಿ ಹೇಳುತ್ತೇನೆ. ಮುಖ್ಯವಾಗಿ ಇಲ್ಲಿಯವರೆಗೆ 21 ಭಾಗಗಳಲ್ಲಿ ಭೂಮಿಯನ್ನು ಹೇಗೆ ರಕ್ಷಿಸಬೇಕು, ರಸಗೊಬ್ಬರಗಳನ್ನು ಹೇಗೆ ನಿರ್ವಹಿಸುವುದು, ಇದೆಲ್ಲ ನಮಗೆ ಗೊತ್ತಿದೆ. ಇವೆಲ್ಲವೂ ಅರ್ಥಾತ್ ಈ 21 ಕಂತುಗಳು ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಾರ್ಯರೂಪಕ್ಕೆ ತಂದರೆ ಗಿಡಕ್ಕೆ ರೋಗ ತಡೆಯುವ ಶಕ್ತಿ ಖಂಡಿತ ಸಿಗುತ್ತದೆ ಮತ್ತು ನೀವು ಯಾವುದೇ ರೋಗದ ವಿರುದ್ಧ ಹೋರಾಡುವ ಶಕ್ತಿಯನ್ನು ಪಡೆಯುತ್ತೀರಿ. ಈಗ ಕೀಟಗಳನ್ನು ತೊಡೆದುಹಾಕಲು ಹೇಗೆ? ಈ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ. ಇದರಿಂದ ಹೆಚ್ಚು ಹಾನಿಯಾಗುತ್ತದೆ. ಅದಕ್ಕಾಗಿಯೇ ಒಬ್ಬರು ಅದರ ಬಗ್ಗೆ ತಿಳಿದಿರಬೇಕು.
ಕೀಟಗಳು ಹೇಗೆ ಬರುತ್ತವೆ ಮತ್ತು ಅವು ಎಲ್ಲಿಂದ ಬರುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಸಸ್ಯಗಳ ಮೇಲೆ ಸಸ್ಯಗಳಿಗೆ ಸೋಂಕು ತಗಲುವ 98% ಕೀಟಗಳು ನೆಲದಿಂದ ಬರುತ್ತವೆ. ಸಸ್ಯಗಳಿಗೆ ಸೋಂಕು ತರುವ ಕೀಟಗಳಲ್ಲಿ ಉಳಿದ 2% ಬೀಜಗಳಿಂದ ಬರುತ್ತವೆ. ನೀರು ಮತ್ತು ಪರಿಸರದ ಮೂಲಕ ಸೋಂಕು ತಗಲುತ್ತದೆ. ಅಂದರೆ 98% ಭೂಮಿಯಿಂದ ಬಂದರೆ ನಾವು ಎಲ್ಲಿ ಜಾಗರೂಕರಾಗಿರಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಅರ್ಥಾತ್ ಕೀಟಗಳ ಕಾರಣ ಅಥವಾ ಕೀಟಗಳನ್ನು ಉಂಟುಮಾಡುವ ಸೂಕ್ಷ್ಮಜೀವಿಗಳು ನೆಲದಲ್ಲೇ ಇವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಭೂಮಿಯಲ್ಲಿ ಕೀಟಗಳಿದ್ದರೆ ಅವುಗಳನ್ನು ನೆಲದಲ್ಲಿಯೇ ನಾಶಪಡಿಸಬೇಕು. ಬಿತ್ತನೆಯ ನಂತರ ಈ ಕೀಟಗಳು ಮೂಲ ವ್ಯವಸ್ಥೆಯ ಮೂಲಕ ಸಸ್ಯದಾದ್ಯಂತ ಹರಡುತ್ತವೆ. ಹಾನಿ ಸಂಭವಿಸುವ ಮೊದಲು ಕಾಂಡಗಳು, ಎಲೆಗಳು, ಹೂವುಗಳು ಮತ್ತು ಹಣ್ಣುಗಳನ್ನು ನಾಶಪಡಿಸಬೇಕು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥಾತ್ ಬೀಜಗಳನ್ನು ಉತ್ಪಾದಿಸುವ ಕೀಟಗಳನ್ನು ನೆಲದಲ್ಲಿಯೇ ನಾಶಪಡಿಸಬೇಕು. ನಾವು ಅವುಗಳನ್ನು ಅಲ್ಲಿಯೇ ಕೊಲ್ಲಬೇಕು. ಈ ರೀತಿ ನೆಲದಲ್ಲಿ ನಾಶಪಡಿಸುವುದರಿಂದ ಅವು ಗಿಡದೊಳಗೆ ಹೋಗುವುದಿಲ್ಲ. ನಾವು ಇದನ್ನು ಮಾಡುತ್ತಿಲ್ಲ. ಯಾವ ರೈತ ಸಹೋದರನು ಇದನ್ನು ಮಾಡಲು ಇಷ್ಟಪಡುವುದಿಲ್ಲ. ಸಂಪೂರ್ಣ ನಷ್ಟವನ್ನು ಅನುಭವಿಸಿದ ನಂತರ ನಾವು ಪರಿಹಾರಗಳನ್ನು ಹುಡುಕುತ್ತೇವೆ. ಇದು ನಮ್ಮ ಅಭ್ಯಾಸ. ಇದು ಸಂಭವಿಸಿದಾಗ ನಾವು ನೋಡುತ್ತೇವೆ ಎಂದು ನಾವು ಭಾವಿಸುತ್ತೇವೆ. ನಾವು ಎಷ್ಟು ರೈತರನ್ನು ನೋಡಿದ್ದೇವೆ. ಸಸ್ಯಗಳು ಸಾಯಲು ಪ್ರಾರಂಭಿಸುತ್ತವೆ. ಇನ್ನು ಅದನ್ನು ನಿಲ್ಲಿಸುವುದು ಹೇಗೆ? ಇದು ಗೊತ್ತಿಲ್ಲ. ಹಲವು ಬಗೆಯ ರಾಸಾಯನಿಕಗಳನ್ನು ತಂದು ಗಿಡಕ್ಕೆ ಹಾಕಿದರೂ ನಿಯಂತ್ರಣ ಇಲ್ಲದಂತಾಗಿದೆ. ಭತ್ತದ ಬೆಳೆಯಲ್ಲಿ BLB ಬ್ಯಾಕ್ಟೀರಿಯಾದ ಎಲೆ ಕೊಳಕು ರೋಗಕ್ಕಾಗಿ ಅನೇಕ ಜನರು ಇಂತಹ ಕೀಟಗಳನ್ನು ನೋಡುತ್ತಾರೆ. ಇದರಿಂದ ಸಾವಿರಾರು ಎಕರೆ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ನಷ್ಟವಾಗುತ್ತದೆ. ಬೀಜದ ರಚನೆಯ ಸಮಯದಲ್ಲಿ ಸಸ್ಯವು ಒಣಗುತ್ತದೆ ಮತ್ತು ಒಣ ಹುಲ್ಲಿನಂತೆ ಆಗುತ್ತದೆ. ತನ್ನನ್ನು ಹೇಗೆ ನಿಯಂತ್ರಿಸಿಕೊಳ್ಳಬೇಕೆಂದು ಅವನಿಗೆ ತಿಳಿದಿಲ್ಲ. ಏಕಾಏಕಿ ಸಂಭವಿಸಿದ ನಂತರ ನಾವು ನೋಡುತ್ತೇವೆ ಎಂದು ಅವರು ಭಾವಿಸುತ್ತಾರೆ. ಹೀಗಾಗುವುದು ಸರಿಯಲ್ಲ. ನೀವು BLB ಅಥವಾ ಇತರ ರೀತಿಯ ಕೀಟಗಳು, ಉದಾಹರಣೆಗೆ ಕೊಳೆತ ಮನೆ ರೋಗ ಅಥವಾ ಯಾವುದೇ ರೀತಿಯ ಪೊರೆ ರೋಗ, ಅವೆಲ್ಲವನ್ನು ನೆಲದಿಂದಲೇ ಸೋಂಕಿಗೆ ಒಳಗಾಗುತ್ತವೆ. ಸಸ್ಯಗಳು ನೆಲದಿಂದ ಅಭಿವೃದ್ಧಿ ಹೊಂದುತ್ತವೆ. ನಾವು ಅವುಗಳನ್ನು ನೆಲದಲ್ಲಿಯೇ ನಾಶಪಡಿಸಬೇಕು. ನೋಡಿದರೆ ಜಗತ್ತನ್ನೇ ಬೆಚ್ಚಿ ಬೀಳಿಸುತ್ತಿರುವ ಕೊರೋನಾ ವೈರಸ್ ನಮಗೂ ನೆನಪಾಗುತ್ತದೆ. ಅಂದಿನಿಂದ ಈ ಕೊರೋನಾ ವೈರಸ್ ಜಗತ್ತಿನಲ್ಲಿ ಹರಡಲು ಪ್ರಾರಂಭಿಸಿತು. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ, ಬಡವರಿಂದ ಶ್ರೀಮಂತರವರೆಗೆ ಇವರೆಲ್ಲರೂ ಒಂದೇ ವಿಷಯದ ಬಗ್ಗೆ ಯೋಚಿಸುತ್ತಿದ್ದಾರೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕೊರತೆ ಇದ್ದರೆ ರೋಗ ಸಂಭವಿಸುತ್ತದೆ. ರೋಗವು ಹರಡುತ್ತದೆ ಮತ್ತು ಅದರಲ್ಲಿ ಸಾವು ಕೂಡ ಸಂಭವಿಸಬಹುದು. ಆದ್ದರಿಂದ ಎಲ್ಲ ವೈದ್ಯರು ಮತ್ತು ಸಾಮಾಜಿಕ ಮಾಧ್ಯಮ ಎಲ್ಲ ರೀತಿಯ ವಿಟಮಿನ್ ಮತ್ತು ಪ್ರೋಟೀನ್ಗಳಿರುವ ಆಹಾರವನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಇದನ್ನು ತಪ್ಪಿಸಲು ಹಬೆ ತೆಗೆಯುವುದು, ಮಾಸ್ಕ್ ಧರಿಸುವುದು ಇತ್ಯಾದಿ ಕ್ರಮಗಳ ಬಗ್ಗೆ ಯೋಚಿಸಬೇಕು. ಇದರ ನಂತರ ಲಸಿಕೆ ಹಾಕಬೇಕು. ಈ ಲಸಿಕೆ ಯಾವುದು? ಅಷ್ಟೇ ಅಲ್ಲ, ಅಂದರೆ ವೈರಸ್ ನಮ್ಮ ದೇಹವನ್ನು ಪ್ರವೇಶಿಸಿದರೂ ಸಹ ಇದು ಹೆಚ್ಚಾಗುವುದಿಲ್ಲ. ಇದರ ಎಚ್ಚರಿಕೆ ಇದು ವ್ಯಾಕ್ಸಿನೇಷನ್ ಅಥವಾ ನಮ್ಮ ಮಕ್ಕಳು ನಮ್ಮ ಬಾಲ್ಯದಲ್ಲಿ ಪೋಲಿಯೋ ಇತ್ತು. ನಿರ್ದಿಷ್ಟ ರೋಗಗಳು ಮತ್ತು ಇತರ ಹಲವು ರೀತಿಯ ರೋಗಗಳನ್ನು ತಪ್ಪಿಸಲು ನಾವು ಸುಮಾರು 16 ರೀತಿಯ ಲಸಿಕೆಗಳನ್ನು ಮಕ್ಕಳಿಗೆ ನೀಡುತ್ತಿದ್ದೇವೆ. ಇವೆಲ್ಲ ಸಂರಕ್ಷಕ ಲಸಿಕೆಗಳು. ಲಸಿಕೆ ಎಂದರೆ ರೋಗ ಬರುವ ಮೊದಲು ಲಸಿಕೆಯನ್ನು ತೆಗೆದುಕೊಳ್ಳುವುದು. ವ್ಯಾಕ್ಸಿನೇಷನ್ ಮೂಲಕ ರೋಗ ಬರುವ ಮುನ್ನವೇ ಯಾವುದೇ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ಪ್ರವೇಶಿಸದಂತೆ ನಮ್ಮ ದೇಹವು ಅದರ ವಿರುದ್ಧ ಪ್ರತಿಕ್ರಿಯಿಸುವ ಮೂಲಕ ಅದನ್ನು ತಡೆಯುತ್ತದೆ ಮತ್ತು ರೋಗ ಬರದಂತೆ ಎಚ್ಚರಿಕೆ ವಹಿಸಲಾಗಿದೆ. ಇದೆಲ್ಲವೂ ಆಗಬೇಕಾದರೆ ಈಗಾಗಲೇ ಮುಂಚಿತವಾಗಿ ನಾವು ಲಸಿಕೆ ಹಾಕುತ್ತೇವೆ.
ನಮಗಾಗಿ ನಮ್ಮನ್ನು ಜೀವಂತವಾಗಿಡುವ ಗಿಡಗಳಿಗೆ ನಾವು ಇಷ್ಟೊಂದು ಗಮನ ನೀಡುತ್ತಿದ್ದೇವೆ. ಅವುಗಳನ್ನು ಸಂರಕ್ಷಿಸದಿದ್ದರೆ ನಾವು ಬದುಕುವುದು ಹೇಗೆ? ಅದರ ಬಗ್ಗೆ ಪ್ರತ್ಯೇಕವಾಗಿ ಏಕೆ ಯೋಚಿಸಬೇಕು? ನಮ್ಮ ಮಕ್ಕಳಿಗೆ 14ರಿಂದ 15 ಬಗೆಯ ಲಸಿಕೆಗಳನ್ನು ನೀಡುತ್ತಿದ್ದೇವೆ. ಅರ್ಥಾತ್ ಅವರ ಭವಿಷ್ಯದಲ್ಲಿ ಕಾಲರ ಅಥವಾ ಯಾವ ರೋಗವೂ ಬರಬಾರದು ಅಂತ ವಿಶೇಷ ಪ್ಲೇಗ್, ಪೋಲಿಯೋ ಇದೆಲ್ಲ ಅದಕ್ಕೆ ಇಷ್ಟು ಲಸಿಕೆ ಕೊಡ್ತಾ ಇದ್ದೀನಿ. ಈಗ ಕೊರೋನಾ ಕೂಡ ಇದೆ. ಇದನ್ನು ಸಂಪೂರ್ಣವಾಗಿ ತಡೆಗಟ್ಟುವ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಆದರೆ ಅದನ್ನು ಎದುರಿಸಲು ಲಸಿಕೆ ಬಂದಿದೆ. ಅರ್ಥಾತ್ ನಾವು ನಮ್ಮ ಸಸ್ಯಗಳು ಮತ್ತು ಬೆಳೆಗಳಿಗೆ ಸಮರ್ಥನೀಯ ಪರಿಹಾರವನ್ನು ಕಂಡುಹಿಡಿಯಬೇಕು. ನಾವು ಚುಚ್ಚುಮದ್ದು ತೆಗೆದುಕೊಳ್ಳುತ್ತೇವೆ ಲಸಿಕೆ ಹೆಸರಿನಲ್ಲಿ. ಆದರೆ ಸಸ್ಯಗಳ ಬಗ್ಗೆ ಹೇಗೆ? ನೀವು ಇದನ್ನು ಅನುಮಾನಿಸಬೇಕು. ಸಸ್ಯಕ್ಕೆ ಚುಚ್ಚುಮದ್ದು ನೀಡುವ ಅಗತ್ಯವಿಲ್ಲ. ನಾವು ಅವುಗಳಿಗೆ ಲಸಿಕೆಗಳು ಅಥವಾ ಲಸಿಕೆಗಳನ್ನು ನೀಡಬೇಕು. ಉದಾಹರಣೆಗೆ, ಜೈವಿಕ ನಿಯಂತ್ರಣ ಔಷಧಗಳು ನೆಲದಲ್ಲಿ ಭೂಮಿಗೆ ಲಸಿಕೆ ಹಾಕುವುದು ಸಸ್ಯಗಳಲ್ಲ. ಇದು ಲಸಿಕೆಯಂತಹ ಚಿಕಿತ್ಸೆಯೂ ಆಗಿದೆ. ಆದ್ದರಿಂದ ಸಸ್ಯಕ್ಕೆ ಹಾನಿಯನ್ನುಂಟು ಮಾಡುವ ಎಲ್ಲ ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನು ಮತ್ತು ಶೈಲೇಂಧ್ರವನ್ನು ಮಣ್ಣಿನಲ್ಲಿಯೇ ನಾಶಪಡಿಸಬೇಕು. ಇದನ್ನು ಮಾಡಲು ಅಥವಾ ಅದನ್ನು ಹೇಗೆ ಮಾಡುವುದು ಇದೆಲ್ಲವನ್ನು ನಾನು ಈ ವಿಭಾಗದಲ್ಲಿ ಹೇಳುತ್ತೇನೆ. ಈ ವಿಡಿಯೋವನ್ನು ಬಹಳ ಎಚ್ಚರಿಕೆಯಿಂದ ನೋಡಿ. ಅಗತ್ಯವಿದ್ದರೆ 3-4 ಬಾರಿ ನೋಡಿ. ಆಗ ಮಾತ್ರ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಇದು ಬಹಳ ಮುಖ್ಯವಾದ ಕಿಟ್ ನಿರ್ವಹಣಾ ವಿಧಾನವಾಗಿದೆ. ಪ್ರತಿಯೊಬ್ಬ ರೈತರಿಗೆ ಇದು ತುಂಬಾ ಅವಶ್ಯಕ ಮತ್ತು ಕಡ್ಡಾಯವಾಗಿದೆ. ನಾವು ಅದನ್ನು ನೆಲದಲ್ಲಿಯೇ ಚಿಕಿತ್ಸೆ ನೀಡಬಹುದು. ಏಕೆಂದರೆ ನಾನು ಇದಕ್ಕಾಗಿ ಮಾತನಾಡುತ್ತಿದ್ದೇನೆ. ಭೂಮಿಯನ್ನು ಸರಿಪಡಿಸಲು ಕೀಟಗಳ ಮುತ್ತಿಕೊಳ್ಳುವಿಕೆ, ಬ್ಯಾಕ್ಟೀರಿಯಾದ ಕಾರಣದಿಂದಾಗಿ ಎಲ್ಲ ತಯಾರಿಸಲಾಗುತ್ತದೆ ಮತ್ತು ಶೈಲೇಂಧ್ರಗಳು ನಾವು ಕರೆಯುವ ನೆಲದಲ್ಲಿ ಅವೆಲ್ಲವೂ ಮೊಟ್ಟೆಯ ಹಂತದಲ್ಲಿದ್ದರೆ ಸುಪ್ತಾವಸ್ಥೆ ಅಂದರೆ ಮೊಟ್ಟೆಯ ಹಂತದಲ್ಲಿ ನಾವು ಕಲೆಗಳು ಎಂದು ಕರೆಯುತ್ತೇವೆ. ಅವು ಪೌಷ್ಟಿಕ ವಾತಾವರಣವನ್ನು ಪಡೆದಾಗ ಅಥವಾ ಬಿತ್ತನೆಯ ನಂತರ ಅವು ಸಂತಾನೋತ್ಪತ್ತಿ ಪ್ರಾರಂಭವಾಗುತ್ತವೆ ಮತ್ತು ಅವು ಹೆಚ್ಚಾಗುತ್ತವೆ. ಅವುಗಳ ಬೆಳವಣಿಗೆಗೆ ಅಗತ್ಯವಾದ ಆಹಾರ ನಮ್ಮ ಬೆಳೆ. ಅವುಗಳ ಮುಖ್ಯ ಆಹಾರ ಧಾನ್ಯ. ಬೆಳೆಯೇ ಆಹಾರವಾಗಿರುವುದರಿಂದ ಬೆಳೆ ಹಾಳಾಗುತ್ತದೆ. ಬಿತ್ತನೆಯ ನಂತರ ಅನುಕೂಲಕರ ವಾತಾವರಣವನ್ನು ಹೊಂದಿದ ನಂತರ ಅವುಗಳು ಮೊಟ್ಟೆಗಳು ಬೆಳೆಯುತ್ತವೆ ಮತ್ತು ಸಂತಾನೋತ್ಪತ್ತಿ ಮಾಡುತ್ತವೆ. ಪ್ರತಿ ವರ್ಷ ಬಿತ್ತನೆ ಮಾಡಲಾಗುತ್ತದೆ. ಪ್ರತಿ ಬಾರಿಯೂ ಅನೇಕ ರೀತಿಯ ಸೂಕ್ಷ್ಮ ಜೀವಿಗಳು ನೆಲದಲ್ಲಿ ಇರುತ್ತವೆ. ಅವು ಮತ್ತೆ ಬೆಳೆಯುತ್ತವೆ ಮತ್ತು ಬೇರುಗಳ ಜೊತೆಗೆ ಸಸ್ಯವನ್ನು ಸೋಂಕು ತರುತ್ತವೆ ಮತ್ತು ಸಸ್ಯದ ಅನೇಕ ಭಾಗಗಳಿಗೆ ಹಾನಿಯನ್ನುಂಟು ಮಾಡುತ್ತವೆ. ಆದ್ದರಿಂದ ನಾವು ಅದನ್ನು ನೆಲದಲ್ಲಿಯೇ ನಾಶಪಡಿಸಬೇಕು. ಕೀಟಗಳ ಆಗಮನದ ನಂತರ ಸಸ್ಯದ ಮೇಲೆ ಸಿಂಪಡಣೆ ಕೀಟಗಳು ನಿಯಂತ್ರಿಸುತ್ತದೆಯೇ? ಸಸ್ಯಕ್ಕೆ ಬಂದ ಕೀಟಗಳನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬಹುದು. ಆದರೆ ಈಗಾಗಲೇ ನೆಲದಲ್ಲಿರುವ ಕೀಟಗಳು. ಆದರೆ ನಾವು ಹಾನಿಕಾರಕ ಕೀಟಗಳನ್ನು ಕೊಲ್ಲುತ್ತಿಲ್ಲ, ಅಲ್ಲವೇ? ಆದ್ದರಿಂದ ಅವುಗಳ ಸಂತಾನೋತ್ಪತ್ತಿ ಮುಂದುವರಿಯುತ್ತದೆ. ಎಷ್ಟೇ ಬಾರಿಯಾದರೂ ಸಿಂಪಡಿಸುವ ಮೂಲಕ ನಾವು ಅವುಗಳನ್ನು ತಾತ್ಕಾಲಿಕವಾಗಿ ನಿಯಂತ್ರಿಸಬಹುದು. ಆದರೆ ಅವುಗಳ ಪರಿಣಾಮವು ಕಡಿಮೆಯಾದ ತಕ್ಷಣ ಅವು ಕೆಳಗಿನಿಂದ ಮತ್ತೆ ಬರುತ್ತವೆ. ಅವುಗಳನ್ನು ನೆಲಕ್ಕೆ ತಲುಪದಂತೆ ತಡೆಯಲು ನಾವು ಅವುಗಳನ್ನು ನೆಲದಲ್ಲಿಯೇ ನಾಶಪಡಿಸಬೇಕು. ನಾವು ಇದನ್ನು ಮಾಡಬೇಕು. ಇದನ್ನು ಮಾಡದೆ ಕೀಟಬಾಧೆ ಸಂಭವಿಸಿದ ನಂತರವೇ ಕ್ರಮಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಲು ಆದ್ಯತೆ ನೀಡಲಾಗುತ್ತದೆ. ಅವುಗಳನ್ನು ನೆಲದ ಮೇಲೆ ಏರದಂತೆ ತಡೆಯಲು ನಾವು ಅವುಗಳನ್ನು ನೆಲದಲ್ಲಿಯೇ ನಾಶಪಡಿಸಬೇಕು. ಇದನ್ನು ಮಾಡದೆಯೇ ನಾವು ಮಾಡಬೇಕು. ಇದನ್ನು ಮಾಡದೆ ಯಾವುದೇ ಪ್ರಯೋಜನವಿಲ್ಲ. ಆದ್ದರಿಂದ ನಾವು ಅದನ್ನು ನೆಲದಲ್ಲಿಯೇ ನಾಶಪಡಿಸಬೇಕು. ಎಷ್ಟು ಹೇಳಿದರೂ ಭೂಮಿಯ ಹಿತದೃಷ್ಟಿಯಿಂದ ಮೊದಲು ಕ್ರಿಮಿಕೀಟಗಳನ್ನು ನಾಶ ಮಾಡಬೇಕು. ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬಿತ್ತನೆ ಮಾಡುವ ಮೊದಲು ನಾವು ಇದನ್ನು ಮಾಡಬೇಕು. ಇದೆಲ್ಲವನ್ನು ಮಾಡಲು ಇದನ್ನೆಲ್ಲ ಮಾಡಲು ಯಾವ ರೈತನೂ ಮುಂದೆ ಬರುತ್ತಿಲ್ಲ. ಈ ವಿಡಿಯೋ ನೋಡಿದ ಮೇಲೂ ನಿಮ್ಮಲ್ಲಿ ಯಾವುದೇ ಬದಲಾವಣೆ ಆಗದಿದ್ದರೆ ನೀವು ಸುಧಾರಿಸಿಕೊಳ್ಳುವುದು ಕಷ್ಟ. ಇದೀಗ ಫಲಿತಾಂಶವನ್ನು ನೋಡಿದ್ದರಿಂದ ಕೆಲವರು ಬದಲಾಗುತ್ತಿದ್ದಾರೆ. ಪ್ರತಿ ವರ್ಷ ಬಿತ್ತನೆಯ ನಂತರ ಕೀಟಗಳು ಹೊರಹೊಮ್ಮುವಿಕೆಯಿಂದ ಅವುಗಳ ವಿರುದ್ಧ
ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದೆ ಅವುಗಳನ್ನು ಕೈಬಿಡಲಾಗುತ್ತದೆ. ಇದು ಹಲವು ವರ್ಷಗಳಿಂದ ನಡೆಯುತ್ತಿದೆ. ಇದೀಗ ಕೆಲ ರೈತರಲ್ಲಿ ಬದಲಾವಣೆ ಕಂಡುಬರುತ್ತಿದೆ. ಇದಕ್ಕೆ ಕಾರಣವೇನು? ನಾನು ಹೇಳುವಂತೆ 4-5 ವರ್ಷಗಳ ಕಾಲ ಮಾಡಿದರೆ 4-5 ವರ್ಷಗಳ ನಂತರ ನಿಮ್ಮ ಬೆಳೆಯಲ್ಲಿ ಒಂದು ಗಿಡವು ಸಾಯುವುದಿಲ್ಲ, ಕೀಟಗಳು ಬರುವುದಿಲ್ಲ, ಬಂದರೂ ಕಡಿಮೆಯಾಗುತ್ತವೆ. ಕಡಿಮೆ ಪ್ರಮಾಣದಲ್ಲಿ ಕೀಟನಾಶಕಗಳನ್ನು ನೀಡಿದ್ದರೂ ಅವು ಸಸ್ಯದಿಂದಾಗಿ ಸಾಯುತ್ತವೆ. ರೋಗ ತಡೆ ಶಕ್ತಿ ಹೆಚ್ಚುತ್ತಲೇ ಇರುತ್ತದೆ. ನಾನು ಮಾತನಾಡುವಂತೆ ಅಂತೆಯೇ ಗೊಬ್ಬರವನ್ನು ಅನ್ವಯಿಸುವ ಮೂಲಕ ಮಣ್ಣಿನಲ್ಲಿರುವ ಕೀಟಗಳನ್ನು ನಾಶಪಡಿಸುವ ಪ್ರಕ್ರಿಯೆಯೇ 4-5 ವರ್ಷಗಳಲ್ಲಿ ಯಾವುದೇ ಬೆಳೆ ಒಳ್ಳೆಯವನಾಗಿರಬೇಕು. ತುಂಬ ಉತ್ತಮ ಇಳುವರಿ ಮಾತ್ರ ದೊರೆಯುತ್ತದೆ. ಇಲ್ಲಿಯವರೆಗೆ ನಾನು ಹೇಳಿದಂತೆ ಆ ಮೂಲಕ 2-3 ವರ್ಷಗಳಿಂದ ಕೃಷಿ ಮಾಡಿದ ರೈತರು ಸಂತಸಗೊಂಡು ನನ್ನನ್ನು ಕರೆಯಲಾರಂಭಿಸಿದ್ದಾರೆ. ನಮ್ಮ ಬಂಡವಾಳ ಕಡಿಮೆಯಾಗಿದ್ದು ಭೂಮಿಗೆ ಗೊಬ್ಬರ ಹಾಕುವ ವಿಧಾನದಿಂದ ಹೂಡಿಕೆ ಹೆಚ್ಚಾಗುತ್ತಿದೆ. ಆದರೆ ನಂತರ ಸಿಂಪಡಣೆ ಅಗತ್ಯವಿಲ್ಲ, ಏಕೆಂದರೆ ಸಿಂಪಡಣೆಗೆ ಹೆಚ್ಚಿನ ವೆಚ್ಚವಾಗುತ್ತದೆ. 4 ತಿಂಗಳಲ್ಲಿ 5 ಔಷಧ ಸೇವಿಸಿ ಒಂದೇ ಬಾರಿಗೆ ಬದಲಾಯಿಸಿದರೂ ಫಲಿತಾಂಶ ಸಿಗುತ್ತಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ರೈತ ಈ 2 ಕೆಲಸಗಳನ್ನು ಮಾಡುವುದರಿಂದ ರಸಗೊಬ್ಬರಗಳ ನಿರ್ವಹಣೆ ಮತ್ತು ಕ್ರಿಮಿಕೀಟಗಳ ನಿರ್ವಹಣೆಯು ನಷ್ಟವನ್ನು ಬಹುತೇಕ ಕಡಿಮೆಗೊಳಿಸಬಹುದು. ಈಗ ಕೀಟಗಳು ನಾಶವಾಗಿವೆ. ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಅದನ್ನು ನೆಲದ ಮೇಲೆ ಹೇಗೆ ಮಾಡಬೇಕೆಂದು ನಮಗೆ ತಿಳಿಯುತ್ತದೆ. ಒಂದು ಸಣ್ಣ ಉದಾಹರಣೆ ಕೊಡುತ್ತೇನೆ. ನಾವು ರಾಜಯುಗದಲ್ಲಿದ್ದೇವೆ ಎಂದು ಊಹಿಸಿಕೊಳ್ಳಿ ಮತ್ತು ನಮ್ಮ ಶತ್ರು ರಾಜನು ತನ್ನ ಸೈನ್ಯದೊಂದಿಗೆ ಶತ್ರು ರಾಜನಾದ ನಮ್ಮ ಮೇಲೆ ಆಕ್ರಮಣ ಮಾಡಲಿದ್ದಾನೆ. ನಮ್ಮ ಮೇಲೆ ದಾಳಿ ಮಾಡುತ್ತಿದೆ. ನಾವು ಕೂಡ ಯುದ್ಧಕ್ಕೆ ಸಿದ್ಧರಿದ್ದೇವೆ. ಯಾವುದೇ ಯುದ್ಧಕ್ಕೆ ನಾವು ಏನು ಮಾಡಬೇಕು? ನಾವು ಉತ್ತಮ ಸೈನ್ಯವನ್ನು ಹೊಂದಿರಬೇಕು. ಆ ಸೈನ್ಯಕ್ಕಿಂತ ಶಕ್ತಿಶಾಲಿ ಸೈನ್ಯ ಇರಬೇಕು. ನಾವು ಗೆಲ್ಲಲು ಹೆಚ್ಚಿನ ಪಡೆಗಳನ್ನು ಹೊಂದಿರಬೇಕು, ಅಲ್ಲವೇ? ಕೀಟಗಳು ಸಹ ಒಂದೇ ಆಗಿರುತ್ತವೆ. ಕೀಟಗಳು ಕಾರಣ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಹೊರಹಾಕಲು ಯಾವುದೇ ಕೀಟನಾಶಕವಿರಲಿ, ಅದು ಸಸ್ಯಕ್ಕೆ ಪ್ರಯೋಜನಕಾರಿಯಾದ ಸ್ನೇಹಿ ಬ್ಯಾಕ್ಟೀರಿಯಾ ಅಥವಾ ಸ್ನೇಹಿ ಸೂಕ್ಷ್ಮಾಣು ಜೀವಿಗಳಾಗಿರಬೇಕು. ಆದರೆ ಅದು ಆಗುತ್ತಿಲ್ಲ, ಏಕೆಂದರೆ ಕೀಟಗಳಿಗೆ ಕಾರಣವಾದ ಶಿಲೀಂಧ್ರವನ್ನು ಅವುಗಳನ್ನು ಸಂತಾನೋತ್ಪತ್ತಿ ಮಾಡುತ್ತವೆ. ಪ್ರತಿ ವರ್ಷ ಕೀಟಗಳು ಸಂತಾನೋತ್ಪತ್ತಿ ಹೆಚ್ಚುತ್ತಿದೆ. ಅವುಗಳಿಗೆ ಆಹಾರ ಸಿಗುತ್ತದೆ. ಆ ಆಹಾರವನ್ನು ಒದಗಿಸುವವರು ಯಾರು? ಗಿಡಗಳನ್ನು ಕೊಡುವುದು, ಬಿತ್ತುವುದು, ಬೆಳೆಸುವುದು ನಾವೇ. ಪ್ರತಿ ವರ್ಷ ಇದನ್ನು ಮಾಡುತ್ತಿದ್ದೇವೆ. ಬೆಳೆ ಬರಲಿ ಬರದಿರಲಿ, ಮೊದಲು ಬಿತ್ತುತ್ತೇವೆ. ಮಳೆ ಬಂದ ತಕ್ಷಣ ಆಹಾರ ಸಿಗುತ್ತದೆ ಮತ್ತು ಸಸ್ಯದ ಮೇಲೆ ದಾಳಿ ಮಾಡಿ ಅವುಗಳ ಸಂತಾನೋತ್ಪತ್ತಿ ಹೆಚ್ಚುತ್ತಿದೆ. ಸಿಕ್ವೆಸ್ಟರ್ಡ್ ಕಾರ್ಬನ್ ಇದು ನಮ್ಮ ಮಣ್ಣಿನಲ್ಲಿಲ್ಲ. ಕನಿಷ್ಠ 2% ಇರಬೇಕು. ಪ್ರಸ್ತುತ ಯಾವುದೂ ನಮ್ಮ ನೆಲದಲ್ಲಿ ಕೇಂದ್ರ ಕಾರ್ಬನ್ 0.1ರಿಂದ 0.2 ಮಾತ್ರ. ನಮ್ಮ ಭೂಮಿ ಇಂತಹ ದಯನೀಯ ಸ್ಥಿತಿಯಲ್ಲಿದೆ. ಕಾರಣ ನಾವು ಸಂಶ್ಲೇಷಿತ ರಸಗೊಬ್ಬರಗಳ ಬಳಕೆಯನ್ನು ನಿಲ್ಲಿಸಲಾಗಿದೆ. ಪ್ರತಿ ಸಲ DAP, ಯೂರಿಯಾ, ಪೊಟ್ಯಾಷಿಯಂ ಈ 3 ಮಾತ್ರ ನಾವು ಭೂಮಿಯಲ್ಲಿ ನೀಡುತ್ತಿದ್ದೇವೆ. ಅವು ಅಗತ್ಯಕ್ಕಿಂತ ಹೆಚ್ಚು ನೀಡುತ್ತಿದ್ದೇವೆ. ಅದಕ್ಕಾಗಿಯೇ ಮಣ್ಣಿನಲ್ಲಿ ಬಹುತೇಕ ಇಂಗಾಲದ ಡೈಆಕ್ಸೈಡ್ ಇರುವುದಿಲ್ಲ. ಅರ್ಥಾತ್ ನಮ್ಮ ಸೇನೆಗೆ ಅನ್ನ ಕೊಡದೆ ಶತ್ರು ಸೇನೆಗೆ ಹೆಚ್ಚು ಕೊಡುತ್ತಿದ್ದೇವೆ. ಇದು ತುಂಬ ತಪ್ಪು. ನಾವು ಶತ್ರು ಸೈನ್ಯವನ್ನು ಪೋಷಿಸಿದರೆ ಮತ್ತು ನಮ್ಮ ಸೈನ್ಯವನ್ನು ಪೋಷಿಸದಿದ್ದರೆ ಫಲಿತಾಂಶವೇನು? ತುಂಬ ಕೆಟ್ಟದ್ದಾಗಿ ನೀವು ಕಳೆದುಕೊಳ್ಳುತ್ತೀರಿ. ನಮ್ಮ ಸೈನ್ಯದಿಂದ ಶತ್ರುಗಳು ಸುಲಭವಾಗಿ ಸೋಲಿಸಲ್ಪಡುತ್ತಾರೆ. ನಮ್ಮ ಸೈನ್ಯ ತುಂಬ ದುರ್ಬಲವಾಗಿದೆ. ಹೋರಾಡುವ ಶಕ್ತಿ ಇಲ್ಲದಿರುವುದರಿಂದ ಅವು ಸೋಲುತ್ತಾರೆ. ನೆಲದಿಂದ ಕ್ರಿಮಿಗಳನ್ನು ನಾಶಪಡಿಸುವ ಬಗ್ಗೆಯೂ ಪ್ರಕ್ರಿಯೆಯೂ ಆಗಿದೆ. ಈಗ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು ಎಂದು ನಾನು ಭಾವಿಸುತ್ತೇನೆ. ಅರ್ಥಾತ್ ಸಸ್ಯಗಳಿಗೆ ಹಾನಿಯನ್ನುಂಟು ಮಾಡುವ ಶತ್ರು ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡಲು ಹೆಚ್ಚು ಶಕ್ತಿಯುತವಾದ ಬ್ಯಾಕ್ಟೀರಿಯಾಗಳು ಮತ್ತು ಸಸ್ಯಕ್ಕೆ ಪ್ರಯೋಜನಕಾರಿಯಾದ ಇನ್ನೂ ಹೆಚ್ಚು ಸ್ನೇಹಿ ಬ್ಯಾಕ್ಟೀರಿಯಾಗಳು ಇರಬೇಕು. ಅವುಗಳು ಬಯಸಿದಲ್ಲಿ ಮತ್ತು ಅವುಗಳು ಬೆಳೆಯಲು ಬಯಸಿದರೆ ನಾವು ಏನು ಮಾಡಬೇಕು? ನಮ್ಮ ಸ್ನೇಹಿತರು ಆಹಾರವನ್ನು ಒದಗಿಸುವುದು.
ಅವುಗಳಿಗೆ ಆಹಾರ ನೀಡದೆ ನಾಶಪಡಿಸುತ್ತಿದ್ದೇವೆ. ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಇನ್ನೂ ಅನೇಕ ಗೊಬ್ಬರಗಳನ್ನು ನೆಲಕ್ಕೆ ಹಾಕುವ ಮೂಲಕ ನಾವು ಅವುಗಳನ್ನು ನಾಶಪಡಿಸುತ್ತಿದ್ದೇವೆ. ನಮಗೆ ಮತ್ತು ನಮ್ಮ ಬೆಳೆಗಳಿಗೆ ಸಹಾಯ ಮಾಡುವ ಬ್ಯಾಕ್ಟೀರಿಯಾಗಳನ್ನು ನಾವು ನಾಶಪಡಿಸುತ್ತಿದ್ದೇವೆ. ಕೀಟಗಳಿಗೆ ಕಾರಣವಾದ ಸೂಕ್ಷ್ಮಾಣುಜೀವಿಗಳು ಅಥವಾ ಅವುಗಳ ಬೆಳವಣಿಗೆಗೆ ಕಾರಣವಾಗುತ್ತಿದ್ದೇವೆ. ಇದು ಕೃಷಿ ಉದ್ಯಮ ಅಲ್ಲ. ನಾವೆಲ್ಲರೂ ತಪ್ಪು ಮತ್ತು ವ್ಯತಿರಿಕ್ತ ವಿಧಾನಗಳನ್ನು ಅನುಸರಿಸುತ್ತಿದ್ದೇವೆ. ಇದೆಲ್ಲವೂ ನಮಗೆ ತಿಳಿಯದಂತೆ ನಡೆಯುತ್ತಿದೆ. ಈಗಲಾದರೂ ಪ್ರತಿಯೊಬ್ಬ ರೈತರು ಇದನ್ನು ತಿಳಿದುಕೊಂಡು ಕ್ರಮ ಕೈಗೊಳ್ಳಬೇಕು. ಬೆಳೆ ಬಿತ್ತುವ ಮುನ್ನ ಅಥವಾ ಬಿತ್ತಿದ ತಕ್ಷಣ ನೆಲದಲ್ಲಿರುವ ಕೀಟಗಳನ್ನು ನಾಶಪಡಿಸುತ್ತೇವೆ. ಹೀಗೆ ಆಲೋಚಿಸಿ ಪ್ರತಿಯೊಬ್ಬ ರೈತರು ಒಂದು ಖಚಿತ ಹೆಜ್ಜೆ ಇಡುವ ಮೂಲಕ ಮುಂದೆ ಬರಬೇಕು. ಅದರಲ್ಲಿ ಹೂಡಿಕೆ ಮಾಡಿ. ಅದು ಎಷ್ಟೇ ಇರಲಿ, ಏಕೆಂದರೆ ಅದರಲ್ಲಿ ಯಾವುದೇ ನಷ್ಟವಿಲ್ಲ. ಅವು ನೆಲದಲ್ಲಿ ಮಾತ್ರ ವಾಸಿಸುತ್ತವೆ. ಬರುವ ಫಸಲು ಕೂಡ ಪ್ರಯೋಜನಕಾರಿಯಾಗಿರಲಿದೆ. ಕೆಲವು ರೈತರಿಗೆ ನಾನು ಹಾಗೆ ಮಾಡಲು ಹೇಳಿದ್ದೇನೆ. 1 ವರ್ಷದ ನಂತರ ಬಿಡುತ್ತಾರೆ, ಏಕೆಂದರೆ ಇದು ಸಂಭವಿಸುತ್ತದೆ. ಯಾವುದನ್ನಾದರೂ ಬಳಸಿದ ನಂತರ ರೈತರ ಮನಸ್ಸಿನಲ್ಲಿ ಒಂದು ಆಲೋಚನೆ ಸ್ಥಿರವಾಗಿರಬೇಕು. ನೀವು ಏನು ಶಿಫಾರಸು ಮಾಡಿದರೂ ಬೆಳೆ ಬೆಳೆಯಲಿಲ್ಲ ಎಂದು ರೈತ ಭಾವಿಸುತ್ತಾನೆ. ಆದರೆ ಏಕೆ ಎಲ್ಲವೂ ಬೆಳವಣಿಗೆಯು ಬಗ್ಗೆ ಅಲ್ಲ ಮತ್ತು ಬೆಳವಣಿಗೆಯ ಅಗತ್ಯವೇನು? ಅಗತ್ಯಕ್ಕಿಂತ ಹೆಚ್ಚು ಬೆಳೆಯಬಾರದು, ಅಗತ್ಯಕ್ಕಿಂತ ಹೆಚ್ಚು ಎಲೆಗಳು ಬರಬಾರದು ಎಂದು ನಾನು ಈಗಾಗಲೇ ಹೇಳಿದ್ದೇನೆ. ಹೆಚ್ಚು ಹಸಿರು ಬೇಡ. ಇವೆಲ್ಲವೂ ನಷ್ಟಕ್ಕೆ ಕಾರಣವಾಗುತ್ತದೆ. ರೈತ ಯಾವಾಗಲೂ ಬೆಳೆಗಳನ್ನು ನಿರೀಕ್ಷಿಸುತ್ತಾನೆ. ಅದು ಆಗದಿದ್ದರೆ ಅದು ನಿಷ್ಪ್ರಯೋಜಕ. ನಾವು ಶಿಫಾರಸು ಮಾಡುವುದನ್ನು ನೋಡದೆ ಸಸ್ಯವು ಎತ್ತರವಾಗಿ ಬೆಳೆದಿದೆ, ಹೆಚ್ಚು ಎಲೆಗಳು ಬಂದಿವೆ, ಅದು ಒಳ್ಳೆಯದಲ್ಲ ಎಂದು ನಾವು ನೋಡುತ್ತೇವೆ. ಈ ತಪ್ಪು ಆಲೋಚನೆಯಿಂದಾಗಿ ನೀವೆಲ್ಲರೂ ನಷ್ಟವನ್ನು ಅನುಭವಿಸುತ್ತಿದ್ದೀರಿ. ಅಂದರೆ 30 ವರ್ಷಗಳಿಂದ ನೀವು ಆ ಭೂಮಿಯನ್ನು ಕೇವಲ 1 ವರ್ಷದಲ್ಲಿ ಹಾಳು ಮಾಡುತ್ತಿದ್ದೀರಿ ಮತ್ತು ಒಂದೇ ಬಾರಿಗೆ ನಾನು ಹೇಳಿದ್ದನ್ನು ಮಾಡುವುದರಿಂದ ಅದು ಗುಣವಾಗಬಹುದೇ? ಒಮ್ಮೆ ಮಾಡಿದರೆ ಅದು ಆಗುವುದಿಲ್ಲ. ಈ ಚಿಕಿತ್ಸೆಯನ್ನು 4-5 ವರ್ಷಗಳ ಕಾಲ ನಿರಂತರವಾಗಿ ಮಾಡಬೇಕು ಮತ್ತು ನಂತರವೂ ಮಾಡಬೇಕು. ಆದರೆ ಅವುಗಳ ನಿಯಂತ್ರಣ ಮತ್ತು ಕೀಟಗಳ ನಿಯಂತ್ರಣ ನಮ್ಮ ಕೈಯಲ್ಲಿರಬೇಕು. ಆದ್ದರಿಂದ ಈ ಚಿಕಿತ್ಸೆಯನ್ನು 4-5 ವರ್ಷಗಳವರೆಗೆ ಖಂಡಿತವಾಗಿ ಮಾಡಬೇಕು. ಇದರ ಮೇಲೆ ಕೀಟ ನಿಯಂತ್ರಕಕ್ಕಾಗಿ ಲಸಿಕೆಗಳಂತಹ ಅನೇಕ ಉತ್ಪನ್ನಗಳು ಲಭ್ಯವಿವೆ. ಅವುಗಳನ್ನು ನೆಲಕ್ಕೆ ನೀಡಬೇಕು. ಆಗ ಮಾತ್ರ ಕೀಟಗಳನ್ನು ತಡೆಯಬಹುದು. ಕೀಟಗಳ ಆಕ್ರಮಣದ ನಂತರ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಬಾರದು. ದಾಳಿಯ ನಂತರ ಕ್ರಮ ಕೈಗೊಳ್ಳುತ್ತೇವೆ ಎಂದು ಯೋಚಿಸುತ್ತಿರುವವರು ಲಸಿಕೆ ಹಾಕುವಂತಹ ಕ್ರಮಗಳನ್ನು ತೆಗೆದುಕೊಳ್ಳಬಾರದು. ಉದಾಹರಣೆಗೆ, ನಾನು ಪೋಲಿಯೋದ ನಂತರ ಲಸಿಕೆ ಹಾಕಿಸಿಕೊಂಡರೆ, ಸಿಡುಬು ಬಂದ ನಂತರ, ಪ್ಲೇಗ್ ಬಂದ ನಂತರ ವ್ಯಾಕ್ಸಿನೇಷನ್ ಬಗ್ಗೆ ನಾವು ಯೋಚಿಸಿದರೆ ರೋಗ ಬರುವ ಮೊದಲು ನಾವು ಲಸಿಕೆ ತೆಗೆದುಕೊಳ್ಳುತ್ತೇವೆ. ಸಸ್ಯವು ಒಂದು ಜೀವಿ. ರೋಗ ಬರುವ ಮೊದಲು ಅದರ ಚಿಕಿತ್ಸೆಗೆ ಸಹ ಮಾಡಬೇಕು. ನಮಗೆ ರೋಗಗಳು ಬಂದಂತೆ ಕೀಟಗಳ ದಾಳಿಗೆಗೆ ತುತ್ತಾಗುತ್ತವೆ. ನಮ್ಮಂತೆಯೇ ನಮಗೆ ರೋಗಗಳಿದ್ದರೆ ಕೀಟಗಳನ್ನು ನಿರ್ವಹಿಸಲು ನಾವು ಲಸಿಕೆ ಹಾಕಿಸಬೇಕು. ಆದ್ದರಿಂದ ಈ ಲಸಿಕೆಯನ್ನು ಎಲ್ಲಿ ಮಾಡಬೇಕು? ನೆಲದಲ್ಲಿ. ಅದಕ್ಕೂ ಒಂದು ವಿಧಾನವಿದೆ. ನಾವು ಅದನ್ನು ಅವಲಂಬಿಸಬೇಕು. ಇಲ್ಲದೆ ಕೀಟಗಳು ಬಂದ ನಂತರ ಸಿಂಪರಣೆ ಮಾಡಲಾಗುವುದು. ಈಗ ಏನು ಬೇಕು? ಅಂತಹ ಆಲೋಚನೆಗಳು ಮತ್ತು ಚಿಕಿತ್ಸೆಗಳು ನಮಗೆ ಹಾನಿಯನ್ನುಂಟು ಮಾಡುತ್ತವೆ. 60% ನಷ್ಟ. ಅಂದರೆ ನಮ್ಮ ಉತ್ಪನ್ನದ 10 ಚೀಲ ನಷ್ಟವಾದರೆ ಅದರಲ್ಲಿ 6 ಚೀಲ ನಷ್ಟವಾಗುವುದು ಕೀಟಗಳಿಂದಾಗಿ ಮತ್ತು ಉಳಿದ 4 ಚೀಲಗಳಷ್ಟು ನಷ್ಟವು ತಪ್ಪು ರಸಗೊಬ್ಬರ ನಿರ್ವಹಣೆ ಅಥವಾ ಕೀಟ ನಿರ್ವಹಣೆ ಮತ್ತು ಕಳೆಗಳಿಂದಾಗಿರಬಹುದು. ಇವೆಲ್ಲವುಗಳಲ್ಲಿ ಕೀಟಗಳು ನಮಗೆ ಹೆಚ್ಚಿನ ಉಪದ್ರವನ್ನು ನೀಡುತ್ತವೆ. ಆದ್ದರಿಂದ ಈ ಕೀಟಗಳನ್ನು ನೆಲದಲ್ಲಿಯೇ ನಾಶಪಡಿಸಬೇಕೆಂದು ನಿರ್ಧರಿಸಿ ಈ ಕಾಲದಿಂದಲೇ ಪ್ರತಿಯೊಬ್ಬ ರೈತನು ಆಲೋಚಿಸಬೇಕು. ಬೆಳೆ ಬಿತ್ತುವ ಮುನ್ನವೇ ಮಣ್ಣಿನಲ್ಲಿರುವ ಕೀಟಗಳನ್ನು ನಾಶಪಡಿಸುವುದು ಹೇಗೆ ಎಂದು ಹೇಳುತ್ತೇನೆ. ನೀವು ಅದನ್ನು ಕಾರ್ಯಗತಗೊಳಿಸಬೇಕು. ಹಾಗೆ ಮಾಡಿದ ನಂತರ 5 ವರ್ಷಗಳ ನಂತರ ಯಾವುದೇ ರೀತಿಯ ಕೀಟವು ನಿಮ್ಮ ಬೆಳೆಗೆ ತಲುಪುವುದಿಲ್ಲ. ಈ ಕೀಟಗಳ ಉಲ್ಬಣಕ್ಕೆ ಕಾರಣ ಕೆಲವು ಸೂಕ್ಷ್ಮ ಬ್ಯಾಕ್ಟೀರಿಯಾಗಳು. ನಾವು ಹೇಳುತ್ತೇವೆ ರೈಜೋಕ್ಟೋನಿಯಾಸೊಲಾನಿ, ಫಿಸಾರಿಯಂ, ಮ್ಯಾಗ್ನೆಪೋರ್ಟೆ, ಕೊರೈಜಾ, ಎರ್ವಿನಿಯಾ. ಇಂತಹ ಅನೇಕ ರೀತಿಯ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಇರುತ್ತವೆ. ನಾವು ಕೇವಲ 4-5 ಹೆಸರುಗಳನ್ನು ಉಲ್ಲೇಖಿಸುತ್ತೇವೆ, ಆದರೆ ಅವುಗಳಲ್ಲಿ 100 ಇವೆ ಮತ್ತು ಹೆಚ್ಚು ಹಾನಿಯುಂಟು ಮಾಡುತ್ತವೆ. ಅವೆಲ್ಲವೂ ಬೇರು ಕೊಳೆತದಿಂದ
ಕವಚದ ಕೊಳೆತ ಮತ್ತು ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳವರೆಗೆ ಇರುತ್ತದೆ. ಹಣ್ಣು ಕೊರೆಯುವ ಹುಳು, ಕಾಂಡ ಕೊರೆಯುವ ಹುಳುಗಳಂತಹ ರೋಗಗಳಿಂದಾಗಿ ಸುಟ್ಟುಗಾಯಗಳು ಈ ರೀತಿ ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ಇವೆಲ್ಲವೂ ವಾಸ್ತವದಲ್ಲಿ ಹೀಗಿವೆ. ಬೆಳೆ ಕೊಯ್ಲು ಮಾಡಿದ ನಂತರ ಈ ಎಲ್ಲಾ ಕೀಟಗಳು ಮೊಟ್ಟೆಯ ಹಂತಕ್ಕೆ ಬದಲಾಗುತ್ತವೆ. ಇವುಗಳನ್ನು ಬೀಜಕಗಳು ಎಂದು ಕರೆಯಲಾಗುತ್ತದೆ. ಅವು ಯಾವುದೇ ವರ್ಷಗಳವರೆಗೆ ಮೊಟ್ಟೆಯ ಹಂತದಲ್ಲಿ ಉಳಿಯಬಹುದು. ನಾವು ಇನ್ನೊಂದು ಬೆಳೆಯನ್ನು ಬಿತ್ತಿದಾಗಲೆಲ್ಲ ಸ್ವಲ್ಪ ತೇವಾಂಶದ ನಂತರ ಮೊಟ್ಟೆಗಳು ಮತ್ತೆ ಸಕ್ರಿಯವಾಗುತ್ತವೆ, ಸಂತಾನೋತ್ಪತ್ತಿಯನ್ನು ಪ್ರಾರಂಭಿಸುತ್ತವೆ ಮತ್ತು ಅವುಗಳ ಬೆಳವಣಿಗೆಯು ಸಂಭವಿಸುತ್ತದೆ. ಅದರಲ್ಲಿ ಸಸ್ಯ ಆಹಾರವನ್ನು ತಯಾರಿಸಲಾಗುತ್ತದೆ. ಅದನ್ನು ತಿನ್ನುವುದರಿಂದ ಅದು ಬೆಳೆಯುತ್ತದೆ. ಹೀಗಾಗಿ ಪ್ರತಿ ವರ್ಷ ಅವುಗಳ ಸಂತಾನೋತ್ಪತ್ತಿ ಹೆಚ್ಚಾಗುತ್ತದೆ. ನಮಗೆ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳು ಆಹಾರವೆಂದರೆ ಸೆಂಟ್ರಲ್ ಕಾರ್ಬನ್ ಉತ್ತಮ ಸಂಖ್ಯೆಯಲ್ಲಿದ್ದರೆ ಸಸ್ಯಕ್ಕೆ ಸಹಾಯ ಮಾಡುತ್ತದೆ. ಮೈಕ್ರೋಬ್ಯಾಕ್ಟೀರಿಯಾ ಟ್ರೈಕೋಡರ್ಮ ವಿರಿಡಿ, ಬೆಸಿಲಸ್ ಸಬ್ಸ್ಟಿಲಿಸ್, ಬೆಸಿಲಸ್ ಫೆಮುಲಸ್, ಅದೇ ರೀತಿ ರಂಜಕ ಬ್ಯಾಕ್ಟೀರಿಯಾ, ಪೊಟ್ಯಾಷಿಯಂ, ಮಾಬ್ ಲೀಚಿಂಗ್ ಬ್ಯಾಕ್ಟೀರಿಯಾ ಇವೆಲ್ಲವೂ ಸಸ್ಯಕ್ಕೆ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳಾಗಿವೆ. ಇವೆಲ್ಲವೂ ಯಾವುದನ್ನು ಅವಲಂಬಿಸಿವೆ? ಅವು ಸಸ್ಯವನ್ನು ಅವಲಂಬಿಸಿಲ್ಲ. ಇವು ಕೇಂದ್ರೀಯ ಇಂಗಾಲವನ್ನು ಮಾತ್ರ ಆಧರಿಸಿವೆ. ಅಂದರೆ ಕೇಂದ್ರೀಯ ಇಂಗಾಲವನ್ನು ಸರಿಯಾಗಿ ಸಾಗಿಸಿದರೆ ಅವೆಲ್ಲವೂ ಮತ್ತೆ ಬೆಳೆಯುತ್ತವೆ. ಆದರೆ ಅವು ಹೆಚ್ಚಾಗಲು ಅವುಗಳ ಸಂಖ್ಯೆಯು ಇನ್ನು ಮುಂದೆ ಉತ್ತಮವಾಗಿಲ್ಲ. ನಾವು ಅವುಗಳನ್ನು ನಾಶಪಡಿಸಿದ್ದೇವೆ. ಆದ್ದರಿಂದ ನಾವು ಇಂಗಾಲದ ಡೈಆಕ್ಸೈಡ್ ಪ್ರಮಾಣವನ್ನು ಹೆಚ್ಚಿಸಬೇಕು ಮತ್ತು ಮತ್ತೆ ಸಾವಯವ ಗೊಬ್ಬರಗಳನ್ನು ಮಣ್ಣಿನಲ್ಲಿ ನೀಡಬೇಕು. ಇವೆರಡನ್ನೂ ಸಹ ಮಾಡಬೇಕು. ಈ ಎರಡೂ ಕೆಲಸಗಳನ್ನು ಮಾಡುವುದರಿಂದ ಭೂಮಿಯಲ್ಲಿರುವ ಬಹುತೇಕ ಎಲ್ಲ ಕೀಟಗಳು ನಾಶವಾಗುತ್ತವೆ. ನಾನು ಮೊದಲೇ ಹೇಳಿದಂತೆ ನಾವು ಈ ಜೈವಿಕ ನಿಯಂತ್ರಕಗಳು ಮತ್ತು ಸಾವಯವ ಗೊಬ್ಬರಗಳನ್ನು ಹೇಗೆ ಬೆಳೆಯಬೇಕು ಮತ್ತು ಅವುಗಳನ್ನು ಮಣ್ಣಿನಲ್ಲಿ ಹೇಗೆ ಅನ್ವಯಿಸಬೇಕು, ಅವುಗಳನ್ನು ಹೇಗೆ ಮಾಡಬೇಕೆಂದು ನಿಮಗೆ ತೋರಿಸುತ್ತದೆ. ನಾನು ಇಲ್ಲಿ ಲಗತ್ತಿಸುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ. ಹಾಗೆ ಪ್ರತಿಯೊಬ್ಬ ರೈತ 500 kg ಕೊಳೆತ ಹಸುವಿನ ಸಗಣಿಯಿಂದ ಇದನ್ನು ತಯಾರಿಸುವುದರಿಂದ 1 ಎಕರೆ ಭೂಮಿ ಬಿತ್ತನೆಗೆ ಮುನ್ನವೇ ತೇವವಾಗುತ್ತದೆ. ಆಗ ಮಾತ್ರ ಖಂಡಿತ ಹಾಕಿ. ಪ್ರತಿ ವರ್ಷ ಹೀಗೆ ಮಾಡಿ. ಮಧ್ಯದಲ್ಲಿ ಸಹಜವಾಗಿ ಅದು ಬಿಡಬೇಡಿ. ಹೇಗೆ ಮಾಡೋದು ಅಂತ ವಿಡಿಯೋ ಕೂಡ ಇಲ್ಲಿ ಲಗತ್ತಿಸುತ್ತಿದ್ದೇನೆ. ಈ ವಿಡಿಯೋದಲ್ಲಿ ಏನು ಮಿಕ್ಸ್ ಮಾಡಬೇಕು, ಹೇಗೆ ಕಲಸಬೇಕು ಅಂತ ವಿವರವಾಗಿ ತೋರಿಸಲಾಗಿದೆ. ಅದೇ ರೀತಿ ನೀವೆಲ್ಲರೂ ಮಾಡಿ. ಆ ವಿಡಿಯೋವನ್ನು ಇಲ್ಲಿ ನೋಡಿ. ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳು, ಪ್ರಾಣಿಗಳ ಗೊಬ್ಬರದಲ್ಲಿ ಅವುಗಳನ್ನು ಹೇಗೆ ಹೆಚ್ಚಿಸುವುದು, ನಾವು ಇದನ್ನು ತೋರಿಸುತ್ತೇನೆ. ನಾವು ಅದನ್ನು ಪ್ರಾಯೋಗಿಕವಾಗಿ ತೋರಿಸುತ್ತೇವೆ. ಹೀಗಾಗಿ ಪ್ರತಿ ರೈತರು ಪ್ರತಿ ವರ್ಷ 1 ಎಕರೆಯಲ್ಲಿ ಪ್ರತಿ ಬೆಳೆಯಲ್ಲಿ ಬಿತ್ತನೆ ಮಾಡುವ ಮೊದಲು ಅಥವಾ ನಾಟಿ ಮಾಡುವ ಮೊದಲು, ಬಿತ್ತನೆಯ ನಂತರ ಇಂತಹ ಸಿದ್ಧಪಡಿಸಿದ ಸಾವಯವ ಗೊಬ್ಬರಗಳನ್ನು ಮತ್ತು ಜೈವಿಕ ನಿಯಂತ್ರಕಗಳನ್ನು ಅನ್ವಯಿಸಬೇಕು. ಕೀಟಗಳನ್ನು ನಿಯಂತ್ರಿಸುವ ಕೆಲಸವು ತುಂಬ ದುಬಾರಿಯಾಗಲಿದ್ದು ಬೆಳೆ ನಷ್ಟವೂ ಹೆಚ್ಚು. ಆದರೆ ನಾವು ಮುಂಚಿತವಾಗಿ ಭೂಮಿಯನ್ನು ಹೆಚ್ಚಿಸಿದರೆ ಕೀಟಗಳು ನಮ್ಮ ಬೆಳೆಗಳ ಹತ್ತಿರವೂ ಬರುವುದಿಲ್ಲ. ಅದಕ್ಕಾಗಿಯೇ ಇಂದು ನಾವು ಜೈವಿಕ ನಿಯಂತ್ರಕಗಳನ್ನು ಹೊಂದಿದ್ದೇವೆ. ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್, ಬ್ಯಾಚುಲರ್ಸ್ ಸಬ್ಸ್ಟಿಲರ್ಗಳು ಮತ್ತು ಸಾವಯವ ಗೊಬ್ಬರಗಳಾದ ರೈಜೋಬಿಯಂ, ಅಸಿಟೋಬ್ಯಾಕ್ಟೀರಿಯಾ, ನೈಟ್ರೋಜೊಮೋನಾಸ್, ಫಾಸ್ಫರಸ್ ಸೊಲ್ಯೂಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಷಿಯಂ, ಮಾಬ್ ಲೀಚಿಂಗ್ ಬ್ಯಾಕ್ಟೀರಿಯಾಗಳು ಇವೆಲ್ಲವೂ ಪ್ರಾಣಿಗಳ ಗೊಬ್ಬರದಲ್ಲಿದೆ. ಈ ರೀತಿ ಬೆಳೆಯುವುದು. ನಾವು ಇಂದು ಈ ಪ್ರಯೋಗವನ್ನು ಮಾಡಲಿದ್ದೇವೆ. ಪ್ರತಿಯೊಬ್ಬ ರೈತನು ಅದನ್ನು ಎಚ್ಚರಿಕೆಯಿಂದ ನೋಡಿದ ನಂತರ ಅವುಗಳನ್ನು ಅದೇ ರೀತಿಯಲ್ಲಿ ತನ್ನ ಶೆಡ್ನಲ್ಲಿ ಅಥವಾ ಮರದ ನೆರಳಿನಲ್ಲಿ ಅಥವಾ ಯಾವುದೇ ಮರದ ಕೆಳಗೆ ನೆಡಬಹುದು. ಇದರಲ್ಲಿ ಮುಖ್ಯವಾದುದನ್ನು ನಾವು ಈಗ ನೋಡುತ್ತೇವೆ. ಪ್ರತಿ ಎಕರೆಗೆ ಚೆನ್ನಾಗಿ ಕೊಳೆತ 500 kg 10 kg ಟ್ರೈಕೋಡರ್ಮ ವಿರಿಡಿ, 10 kg ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್, 10 kg ಬ್ಯಾಚುಲರ್ಸ್ ಸಬ್ಸ್ಟಿಲರ್ಸ್, ಅದೇ ರೀತಿ ಎಲ್ಲ ರೀತಿಯ ಸಾವಯವ ಗೊಬ್ಬರಗಳು ಇವೆಲ್ಲವೂ 1 ಎಕರೆಗೆ 20 kg, 5 kg ಬೆಲ್ಲ, 2 ಕಿಲೋ ಬೇಯಿಸಿದ ಆಲೂಗಡ್ಡೆ ಚೆನ್ನಾಗಿ ಹಿಸುಕಿ ಈ ರೀತಿ ಪೇಸ್ಟ್ ಮಾಡಿ 2 ಕಿಲೋ. ಇದರ ನಂತರ ಎಲ್ಲವನ್ನು ಮಿಶ್ರಣ ಮಾಡಲು ಡ್ರಮ್ ಅಗತ್ಯವಿದೆ. 1 ಎಕರೆಗೆ 500 kg ಹಸುವಿನ ಸಗಣಿಗೆ 100 ಲೀಟರ್
ನೀರು ಬೇಕಾಗುತ್ತದೆ. ಆದರೆ ಇಲ್ಲಿ ಅರ್ಧ ಎಕರೆಗೆ ಎಷ್ಟು ಬೇಕೋ ಅಷ್ಟು ಮಾಡಿ. ನಾನು ಬಳಸುತ್ತಿರುವುದನ್ನು ತೋರಿಸುತ್ತೇನೆ. ಮೊದಲ ಅರ್ಧ ಎಕರೆಗೆ 200ರಿಂದ 250 kg ಆದರೆ ಕೊಳೆತ ಹಸುವಿನ ಸಗಣಿ ಬೇಕಾಗುತ್ತದೆ. ಅದು ಸಂಪೂರ್ಣವಾಗಿ ಕೊಳೆತವಾಗಿರಬೇಕು. ಹೀಗಾಗಿ ಮುದ್ದೆಯಾಗಿರಬಾರದು. ಆದರೆ ಕೈಗಳಿಂದ ಉಜ್ಜುವ ಮೂಲಕ ಮುರಿಯಬೇಕು. ಇಲ್ಲಿ 20ರಿಂದ 25 kg ಚೆನ್ನಾಗಿ ಕೊಳೆತ ಹಸುವಿನ ಸಗಣಿ ತೆಗೆದುಕೊಳ್ಳುತ್ತಿದ್ದೇನೆ. ನಾವು ಸಾವಯವ ಗೊಬ್ಬರಗಳನ್ನು ಹೊರಗಿನಿಂದ ಖರೀದಿಸಿದರೆ ಅದು ತುಂಬ ದುಬಾರಿಯಾಗಿದೆ. ನಮ್ಮ ಅವನಿ ಚೀಲದಲ್ಲಿ 2020 kg ಸಾವಯವ ಗೊಬ್ಬರ ಇರಬಹುದೆಂದು ಅಂದಾಜಿಸಬಹುದು. ಅವನಿ ಬ್ರ್ಯಾಂಡ್ನ ಪ್ರತಿಭಾ ಬಯೋಟೆಕ್ನ ಈ 40 kg ಚೀಲದಲ್ಲಿ 20 kg ಸಾವಯವ ಗೊಬ್ಬರಗಳಿದ್ದು ಮಿಶ್ರಣ ಮಾಡಲು ಇಲ್ಲಿ ಡ್ರಮ್ ಇದೆ. ಅದರಲ್ಲಿ ನಾವು ಅರ್ಧ ಎಕರೆಗೆ 51 ಲೀಟರ್ ನೀರು ಬೇಕಾಗುತ್ತದೆ. ಇಲ್ಲಿ ನಾವು ನೋಡುತ್ತೇವೆ 5 ಕಿಲೋ ಬೆಲ್ಲವನ್ನು ಚೆನ್ನಾಗಿ ಪುಡಿ ಮಾಡಿ. ಹೀಗೆ 5 ಕಿಲೋ ಬೆಲ್ಲವನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡುತ್ತಾರೆ. 2 ಕಿಲೋ ಆಲೂಗಡ್ಡೆಯನ್ನು ಬೇಯಿಸಿ ಕೇಕ್ ಮಾಡಿದ್ದೇನೆ ನೋಡಿ. ಇದನ್ನು ನೀರಿನಲ್ಲಿ ಬೆರೆಸಿ ಕರಗಿಸಬೇಕು. ಈಗ ನಾವು ಜೈವಿಕ ನಿಯಂತ್ರಕಗಳನ್ನು ನೋಡುತ್ತೇವೆ. ಇದು ಟ್ರೈಕೋಡರ್ಮಾ ವಿರಿಡಿ 5 ಕಿಲೋದಲ್ಲಿ ಅರ್ಧ ಎಕರೆಗೆ ತೆಗೆದುಕೊಂಡಿದ್ದೇವೆ. ಇದು ಸ್ಯೂಡೋಮೊನಾಸ್ ಫ್ಲೋರೋಸೆನ್ಸ್ ನಾವು 5 ಕಿಲೋ ತೆಗೆದುಕೊಂಡಿದ್ದೇವೆ. ಇದು ಬೆಸಿಲಸ್ ಸಬ್ಸ್ಟಿಲಿಸ್ ನಾನು ಇದನ್ನು 5 ಕಿಲೋಗೆ ತೆಗೆದುಕೊಂಡಿದ್ದೇನೆ. ಹಾಗಾಗಿ ಅರ್ಧ ಎಕರೆಗೆ 5 ಕಿಲೋ ದರದಲ್ಲಿ ಎಲ್ಲವನ್ನೂ ತೆಗೆದುಕೊಂಡಿದ್ದೇವೆ. ಎಲ್ಲ ಸಾವಯವ ಗೊಬ್ಬರಗಳು ಅದರಲ್ಲಿ ಬಂದಿವೆ. ಈಗ ನಾವು ಇದನ್ನು ಮೊದಲು ಮಾಡಬೇಕಾಗಿದೆ. ಈ ಅವನಿಗೆ ಪಶುಗೊಬ್ಬರ ಬೆರೆಸಬೇಕು. ನಾವೇನು ಮಾಡಿದ್ದೇವೆ ಎಂದರೆ ಅವನಿಗೆ ಕೊಳೆತ ದನದ ಸಗಣಿ ಬೆರೆಸಿದ್ದೇವೆ. ಅರ್ಥಾತ್ 20 kg ಸಾವಯವ ಗೊಬ್ಬರ ಮಿಶ್ರಣ ಮಾಡಲಾಗಿದೆ. ಇದರಲ್ಲಿ ರೈಜೋಬಿಯಂ ಅಜಿಟೋಮೊನಾಸ್, ಫಾಸ್ಫರಸ್ ಸೋಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಷಿಯಂ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾ ಇವೆಲ್ಲವೂ ಇರುತ್ತವೆ. ಇವುಗಳನ್ನು ಪಶು ಗೊಬ್ಬರದೊಂದಿಗೆ ಮಿಶ್ರಣ ಮಾಡಲಾಗಿದೆ. ಈ ಮಿಶ್ರಣವನ್ನು ಹೇಗೆ ತಯಾರಿಸಬೇಕೆಂದು ಈಗ ನಾವು ತಿಳಿಯುತ್ತೇವೆ. ಇಲ್ಲಿ ಡ್ರಮ್ ಇದೆ. ಅರ್ಧ ಎಕರೆ ಭೂಮಿಗೆ 50 ಲೀಟರ್ ನೀರು ತೆಗೆದುಕೊಳ್ಳಲಾಗುತ್ತದೆ. ಇದರಲ್ಲಿ ಮೊದಲು ಬೆಲ್ಲವನ್ನು ಸೇರಿಸಬೇಕು. ಇದನ್ನು 5 ಕಿಲೋ ಬೆಲ್ಲವನ್ನು ನೀರಿಗೆ ಸೇರಿಸಿ ಚೆನ್ನಾಗಿ ಕರಗಿಸಬೇಕು. ಇದು ಬೇಯಿಸಿದ ಆಲೂಗಡ್ಡೆಯ ಪೇಸ್ಟ್ ಆಗಿದೆ. ಇದನ್ನು ಸೇರಿಸುವ ಮೂಲಕ ನಾವು ಬಳಕೆದಾರರ ಉತ್ತಮ ಬೆಳವಣಿಗೆಯನ್ನು ಪಡೆಯುತ್ತೇವೆ. ಟ್ರೈಕೋಡರ್ಮಾ ವಿರಿಡಿ ಅಥವಾ ಸ್ಯೂಡೋಮೊನಾಸ್ ಫ್ಲೋರೋಸೆನ್ಸ್ ಇದು ಅವುಗಳ ಉತ್ತಮ ಆಹಾರವಾಗಿದೆ. ಟ್ರೈಕೋಡರ್ಮಾ ವಿರಿಡಿ ಬ್ರ್ಯಾಂಡ್ ರೀಚ್ ಅಡಿಯಲ್ಲಿ ಲಭ್ಯವಿದೆ. ಅದಕ್ಕೆ
5 ಕಿಲೋ ಸೇರಿಸಬೇಕು. ಇದು ಫ್ಲಿಕ್ ಬ್ರ್ಯಾಂಡ್ನಲ್ಲಿ ಲಭ್ಯವಿದೆ. 5 ಕಿಲೋ ಅರ್ಧ ಎಕರೆಗೆ ತೆಗೆದುಕೊಳ್ಳುತ್ತಾರೆ. ಇದು ಪ್ರತಿಭಾ ಬಯೋಟೆಕ್ನಿಂದ ಸರ್ವರ್ ಬ್ರ್ಯಾಂಡ್ ಹೆಸರಿನಲ್ಲಿ ಲಭ್ಯವಿದೆ. ಈ ಮಿಶ್ರಣದಲ್ಲಿ ಅರ್ಧ ಎಕರೆಗೆ 5 ಕೆಜಿ ಇದರಲ್ಲಿ 50 ಲೀಟರ್ ನೀರು, 5 ಕಿಲೋ ಬೆಲ್ಲವನ್ನು ಸೇರಿಸಲಾಗುತ್ತದೆ. ಅದರ ನಂತರ 2 ಕಿಲೋಗಳಷ್ಟು ಬೇಯಿಸಿದ ಆಲೂಗಡ್ಡೆ ಪೇಸ್ಟನ್ನು ಸೇರಿಸಲಾಗುತ್ತದೆ. 5 ಕಿಲೋ ಟ್ರೈಕೋಡರ್ಮ ವಿರಿಡಿ, 5 ಕಿಲೋ ಬ್ಯಾಸಿಲಸ್ ಸಬ್ಸ್ಟಿಲಸ್ ಸೇರಿಸಲಾಗುತ್ತದೆ. ಅಂತೆಯೇ ಇವೆಲ್ಲವೂ ನೀರಿನಲ್ಲಿ ಕರಗುವ ತನಕ ಮಿಶ್ರಣ ಮಾಡಬೇಕು. ಬೆಲ್ಲವು ನೀರಿನಲ್ಲಿ ಕರಗಿದಷ್ಟು ಪ್ರಯೋಜನಗಳು ಹೆಚ್ಚು. ಅರ್ಥಾತ್ ಬೆಲ್ಲ ಮತ್ತು ಆಲೂಗಡ್ಡೆ ಪೇಸ್ಟ್ ಈ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗಿದೆ. ಅವು ಈ ಬ್ಯಾಕ್ಟೀರಿಯಾ ಅಥವಾ ನಾವು ಸೇರಿಸಿದ ಶೈಲೇಂದ್ರವನ್ನು ತ್ವರಿತವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಇದರೊಂದಿಗೆ ಪಶುಗೊಬ್ಬರದ ಪ್ರಮಾಣ ಇನ್ನಷ್ಟು ಹೆಚ್ಚಲಿದೆ. ಈ ಯಂತ್ರವು ಮಿಶ್ರ ಪಶುಗೊಬ್ಬರವನ್ನು ಮಟ್ಟಕ್ಕೆ ತಕ್ಕಂತೆ ಸಿಂಪಡಿಸಬೇಕು. ಮೊದಲು ಒಂದು ಪದರವನ್ನು ಮಾಡಿ, ನಂತರ ಮಿಶ್ರಣವನ್ನು ಅದರ ಮೇಲೆ ಸಿಂಪಡಿಸಿ. ಅದರ ನಂತರ ಮತ್ತು ಒಂದು ಮಟ್ಟವನ್ನು ಅನ್ವಯಿಸುವ ಮೂಲಕ ನಂತರ ಮಿಶ್ರಣವನ್ನು ಸಿಂಪಡಿಸಿ. ಇದನ್ನು ಹೀಗೆ ಮಾಡಬೇಕು. ಇದನ್ನು ಸ್ವಲ್ಪ ನೆರಳಿನಲ್ಲಿ ಮಾಡಬೇಕು, ಬಿಸಿಲಿನಲ್ಲಿ ಅಲ್ಲ. ಸಿಂಪಡಿಸಿ. ಈ ರೀತಿಯಾಗಿ ನಾವು ಒಂದು ಮಟ್ಟವನ್ನು ಮಾಡಿದ್ದೇವೆ. ಸರಿಸುಮಾರು 4ರಿಂದ 5 ಇಂಚುಗಳಷ್ಟು ಪದರವನ್ನು ಮಾಡಿದ ನಂತರ ಸಿದ್ಧಪಡಿಸಿದ ಮಿಶ್ರಣವನ್ನು ಸಿಂಪಡಿಸಬೇಕು. ಈ ಮಿಶ್ರಣವು ಯಾವುದೇ ಸಂದರ್ಭಗಳಲ್ಲಿ ಮಿಶ್ರ ಗೊಬ್ಬರದಿಂದ ಹೊರಬರಬಾರದು. ಅಂದರೆ ಒಂದು ಹೊರಗೆ ಹೋಗಬಾರದು. ಸಿಂಪಡಿಸುವ ಮೊದಲು ಪ್ರತಿ ಬಾರಿ ಮಿಶ್ರಣವನ್ನು ಸಂಪೂರ್ಣವಾಗಿ ಮಿಶ್ರಣ ಮಾಡಬೇಕು. ಹೀಗೆ ಒಂದು ಪದರವನ್ನು ಮಾಡಿದ ನಂತರ ಮಿಶ್ರಣವನ್ನು ಸಿಂಪಡಿಸಿದ ನಂತರ ಇನ್ನೊಂದು ಪದರವನ್ನು ಸೇರಿಸಬೇಕು. ಈ ಗೊಬ್ಬರವನ್ನು ಸಮವಾಗಿ ಹಾಕಬೇಕು. ಏಕರೂಪದ ನಂತರ ಈ ಮಿಶ್ರಣವನ್ನು ಸಿಂಪಡಿಸಬೇಕು. ಈ ರೀತಿ
ಸಿಂಪಡಿಸಿದ ನಂತರ ಇನ್ನೂ ಒಂದು ಪದರವನ್ನು ಸೇರಿಸಬೇಕು. ಈ ರೀತಿಯಾಗಿ ನಮ್ಮಲ್ಲಿರುವ ಎಲ್ಲ ಪ್ರಾಣಿಗಳ ಗೊಬ್ಬರವು ಪೂರ್ಣಗೊಳ್ಳುವವರೆಗೆ ಪದರಗಳಲ್ಲಿ ಸಿಂಪಡಿಸಬೇಕು. ಈ ರೀತಿಯಾಗಿ ಪದರಗಳು ರೂಪುಗೊಳ್ಳುತ್ತವೆ ಮತ್ತು ತಯಾರಾದ ದ್ರವವನ್ನು ಸಿಂಪಡಿಸಲಾಗುತ್ತದೆ. ಈ ರೀತಿಯಾಗಿ ಪದರವನ್ನು ಮಾಡುವ ಮೂಲಕ ಸಿದ್ಧಪಡಿಸಿದ ದ್ರವವನ್ನು ಸಿಂಪಡಿಸಬೇಕಾಗುತ್ತದೆ. ಈಗ ನಾವು 4 ಪದರಗಳನ್ನು ರಚಿಸಿದ್ದೇವೆ. ಇದನ್ನು ಈ ರೀತಿ ಜೋಡಿಸಬೇಕು. ಒಂದು ರಾಶಿಯನ್ನು ಮಾಡಿದ ನಂತರ ಅದರ ಮೇಲೆ ಒದ್ದೆ ಬಟ್ಟೆಯನ್ನು ಮುಚ್ಚಬೇಕು. ಬಟ್ಟೆಯ ಮೇಲೆ ನೀರು ಮತ್ತೆ ಮತ್ತೆ ಚಿಮುಕಿಸಬೇಕು. ಆದ್ದರಿಂದ ಬಟ್ಟೆ ಒಣಗುವುದಿಲ್ಲ, ಆದರೆ ನೀರು ಹರಿಯಬಾರದು. ಈ ರೀತಿಯಾಗಿ ಬಟ್ಟೆಯನ್ನು ಸಂಪೂರ್ಣವಾಗಿ ನೆನೆಸಿ ನಂತರ ಎಲ್ಲ ನೀರನ್ನು ಹರಿಸುತ್ತೇವೆ. ಚೆನ್ನಾಗಿ ಮುಚ್ಚಬೇಕು. ಹೀಗೆ ಗೋಣಿಚೀಲಗಳಿಂದ ಮುಚ್ಚಿ ಸರಿಯಾಗಿ ಮುಚ್ಚಿದ ನಂತರ ಈ ಬಟ್ಟೆಗೆ ಪ್ರತಿದಿನ ನೀರು ಚಿಮುಕಿಸಬೇಕು. ಇದರಿಂದ ಅದು ಒಣಗುವುದಿಲ್ಲ. ಬಟ್ಟೆಯ ನೀರಿನಿಂದ ತೇವವಾಗಿರಬೇಕು, ಆದರೆ ಅದು ಹರಿಯಬಾರದು. ಈ ರೀತಿಯ ನೀರು ಇದನ್ನು 10 ರಿಂದ 15 ದಿನಗಳವರೆಗೆ ಇಡುವುದರಿಂದ ನಾವು ತಯಾರಿಸಿದ 250 kg ಸಾವಯವ ಗೊಬ್ಬರ ಮತ್ತು ಸಾವಯವ ನಿಯಂತ್ರಕಗಳು ಚೆನ್ನಾಗಿ ಬೆಳೆಯುತ್ತವೆ. ಅಂದರೆ ನಮ್ಮಲ್ಲಿ 15 kg ಟ್ರೈಕೋಡರ್ಮಾ ವಿರಿಡಿ, ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್, ಬ್ಯಾಸಿಲಸ್ ಸಬ್ಸ್ಟಿಲರ್ಗಳೊಂದಿಗೆ ಎಲ್ಲ ರೀತಿಯ ಸಾವಯವ ಗೊಬ್ಬರಗಳು ಲಭ್ಯವಿದೆ. ಇವೆಲ್ಲವನ್ನು ಸೇರಿಸಿ 250 kg ಪಶುಗೊಬ್ಬರ, 40 kg ಗೊಬ್ಬರ ಸೇರಿಸಿ ಸರಿಸುಮಾರು 300 kg ಸಾವಯವ ಗೊಬ್ಬರವಾಗುತ್ತದೆ. 10 ರಿಂದ 15 ದಿನದಲ್ಲಿ 300 kg ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕ ಖರೀದಿಸಬೇಕಾದರೆ 7,000 ರು. ಆದರೆ ಖರೀದಿಸಿದೆ ನಾವು ಸುಲಭವಾಗಿ 300 kg ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕವನ್ನು ತಯಾರಿಸಿದ್ದೇವೆ. 10 ರಿಂದ 15 ದಿನಗಳ ನಂತರ ಅವೆಲ್ಲವೂ ಗುಣಿಸುತ್ತವೆ ಮತ್ತು ಸಂತಾನೋತ್ಪತ್ತಿ ಮಾಡುತ್ತವೆ. 10 ರಿಂದ 15 ದಿನಗಳ ನಂತರ ಅದನ್ನು ಹೊರತೆಗೆದು ಒದ್ದೆಯಾದ ನೆಲದಲ್ಲಿ ಹಾಕಿ ಸರಿಯಾಗಿ ಮುಚ್ಚಬೇಕು. ಈ ರೀತಿ ಪ್ರತಿ ವರ್ಷ ಸಾವಯವ ಗೊಬ್ಬರ, ಜೈವಿಕ ನಿಯಂತ್ರಕಗಳನ್ನು ತಯಾರಿಸಿ ಭೂಮಿಗೆ ಹಾಕಬೇಕು. ಬಿತ್ತನೆ ಮಾಡುವ ಮೊದಲು ಅಥವಾ ನಾಟಿ ಮಾಡುವ ಮೊದಲು ಭೂಮಿಯನ್ನು ಪ್ರತಿ ವರ್ಷವೂ ನೀರಿರುವಂತೆ ಮಾಡಬೇಕು. ಹೀಗೆ ಮಾಡುವುದರಿಂದ ಭೂಮಿಯಲ್ಲೇ ಕೀಟಗಳು ನಾಶವಾಗುತ್ತವೆ. ಕೀಟಗಳಿಂದ ಸಂಬಂಧಿಸಿದ ಸೂಕ್ಷ್ಮ ಜೀವಿಗಳು ಅಥವಾ ಶೈಲೇಂದ್ರ ನಾವು ಅವುಗಳನ್ನು
ಅವನ್ನು ನೆಲದಲ್ಲಿಯೇ ನಾಶಪಡಿಸುತ್ತೇವೆ. ಇವುಗಳನ್ನು ನಾಶಪಡಿಸುವುದರಿಂದ ನೆಲದ ಬಲ ಹೆಚ್ಚುತ್ತದೆ. ಅಷ್ಟೇ ಅಲ್ಲ, ಬೆಳೆಗೆ ಹಾನಿಕಾರವಾದ ಎಲ್ಲಾ ರೀತಿಯ ಸೂಕ್ಷ್ಮಾಣುಜೀವಿಗಳು ನಾಶವಾಗುತ್ತವೆ. ಹೀಗೆ ಮಾಡಿದರೆ ನಮ್ಮ ಬಂಡವಾಳ ಕಡಿಮೆಯಾದರೂ ಇಳುವರಿ ಹೆಚ್ಚು, ನಮ್ಮ ಭೂಮಿಯು ಸುರಕ್ಷಿತವಾಗಿರುತ್ತದೆ. ಈ ರೀತಿ 5 ವರ್ಷಗಳ ಕಾಲ ಪ್ರಯತ್ನಿಸಿ. ನಿಮ್ಮ ಹೊಲದಲ್ಲಿ ಒಂದು ಗಿಡವೂ ಸಾಯುವುದಿಲ್ಲ ಮತ್ತು ಕೀಟಗಳು ನಿಮ್ಮ ಬೆಳೆ ಬಳಿ ಬರುವುದಿಲ್ಲ. ಈ ರೀತಿಯಲ್ಲಿ ಪ್ರತಿ ವರ್ಷ ನಾವು ಅದನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಮ್ಮ ಕೃಷಿ ಭೂಮಿ ಸುರಕ್ಷಿತವಾಗಿರಲಿದ್ದು ಪ್ರತಿಯೊಬ್ಬ ರೈತರು ಅದನ್ನೇ ಮಾಡಬೇಕು. ಪಶು ಗೊಬ್ಬರದಲ್ಲಿ ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳ ಬಳಕೆಯನ್ನು ರೈತರು ಅಳವಡಿಸಿ ಬೆಳವಣಿಗೆಯನ್ನು ಹೆಚ್ಚಿಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು. ಈಗ ನಾವು ನೋಡಿದ ವಿಡಿಯೋದಂತೆ ಸಾವಯವ ಗೊಬ್ಬರಗಳು ಮತ್ತು ನಿಯಂತ್ರಕ ಉತ್ತಮ ಕೃಷಿಯೊಂದಿಗೆ ಹೆಚ್ಚಿನ ಕೀಟಗಳು ನೆಲದಲ್ಲಿಯೇ ನಾಶವಾಗುತ್ತವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಮ್ಮ ಬೆಳೆಗಳಲ್ಲಿ ಕೀಟಗಳು ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುವುದನ್ನು ತಡೆಯುವುದು ಹೇಗೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಧನ್ಯವಾದ.